ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅರಣ್ಯಕಾಂಡ, ಇದರಿಂದ ದೋಹೆ ಮತ್ತು ಚೌಪಾಯಿಗಳನ್ನು ತಿಳ್ಕೊಳ್ಳೋಣ. ಹೇ ಖಗ್ ಮೃಗ ಹೇ ಮಧುಕರ ಶ್ರೇಣಿ, तुम्ह देखी सीता मृग नैनी, खंजन सुख कपोत मृग मीना, मधुप निकर कोकिला प्रबीना, कुंद कली दाडिम दामिनी, कमल सरद ससी अहि भामिनी, बरुन पास मनोज धनु हमसा, गज केहरी निज सुनत प्रशंसा, श्रीफल कनक कदली हर शाही, नेकु न संक सकुच मन माही, सुनु जानकी तोही बिनु आजू, हर्षे सकल पाई जनु राजू, किमी सही जात अनख ते ही पाही, प्रिया बेगी प्रगटसी कस नाही, येही विधि को जत बिलपत स्वामी, मनहु महा बिरही अति कामी, पूरन काम राम सुख रासी, मनुज चरित कर अज अविनासी, आगे परा गीधपति देखा, सुमिरत राम चरण जिन्ह रेखा, कर सरोज सिर परसेव कृपा सिंधु रघुबीर, निरखी राम छवि धाम मुख बिगत भई सब ಪೀರ್. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ರಾಮ ಆಶ್ರಮಕ್ಕೆ ಬಂದು ನೋಡಿದಾಗ ಸೀತೆ ಇಲ್ಲದೆ ಇರೋದನ್ನು ನೋಡಿ ಅವನು ವಿಲಾಪಿಸೋದಕ್ಕೆ ಶುರು ಮಾಡ್ತಾನೆ. ಅಂದರೆ ಏನು, ಅಳೋದಕ್ಕೆ ಶುರು ಮಾಡ್ತಾನೆ ಅವನು. ಅದನ್ನು ನೋಡಿ ಲಕ್ಷ್ಮಣ ಅವನನ್ನು ಸಂತೈಸ್ತಾನೆ. ಆಗ ಆ ಪ್ರಭು ಶ್ರೀರಾಮ ಏನು ಮಾಡ್ತಾನೆ, ಲತೆಗಳು ವೃಕ್ಷಗಳಿಗೆ ಸೀತೆಯ ಬಗ್ಗೆ ಕೇಳ್ತಾನೆ. ಏನಂತ ಕೇಳ್ತಾನೆ, ಎಲೆ ಪಶು ಪಕ್ಷಿಗಳಿರ ಭ್ರಮರ ಸಮೂಹಗಳೇ, ಮೃಗನಯನೆಯಾದಂತಹ ಸೀತೆಯನ್ನು ನೀವೆಲ್ಲಾದರೂ ನೋಡಿದ್ರಾ? ಖಂಜನ ಶುಕ ಕಪೋತ ಜಿಂಕೆ ಮೀನುಗಳೇ, ಮಧುಕರ ನಿಕರವೇ ಪ್ರವೀಣ ಕೋಗಿಲೆಗಳಿರೆ, ನೀವೇನಾದರೂ ನೋಡಿದ್ರ ನನ್ನ ಸೀತೆನ? ಮೊಲ್ಲೆ ಮೊಗ್ಗುಗಳು ದಾಳಿಂಬೆ ವಿದ್ಯುಲ್ಲತೆ ಕಮಲ ಶರದ್ ಶಶಿ ಹೆಣ್ಣು ಸರ್ಪ, ಆಮೇಲೆ ಮರುಣಪಾಶ ಮನ್ಮಥನ ಧನಸ್ಸು ಹಾಸ ಗಜಕೇಸರಿ, ಇವೆಲ್ಲ ಈ ದಿನ ತಮ್ಮ ಪ್ರಶಂಸೆಯನ್ನ ಕೇಳ್ತಾ ಇವೆ. ನೋಡಿ, ಇಲ್ಲಿ ಮೊದಲು ಅವನು ಪ್ರಾಣಿಗಳಿಗೆ ಮತ್ತೆ ಲತೆ ಬಳ್ಳಿಗಳಿಗೆ ಎಲ್ಲ ಕೇಳ್ತಾನೆ, ಸೀತೆನೇನಾದರೂ ನೋಡಿದ್ದೀರಾ ಅಂತನ್ಬಿಟ್ಟು. ಈಗ ಹೇಳ್ತಾ ಇದ್ದಾನೆ, ಇಲ್ಲಿರುವಂತಹ ಮೊಗ್ಗುಗಳು, ಕಮಲದ ಹೂಗಳು, ದಾಳಿಂಬೆ ಮತ್ತು ಹೆಣ್ಣು ಸರ್ಪ, ಗಜಕೇಸರಿಗಳು, ಹಂಸಗಳು, ಧನಸ್ಸು, ಇವೆಲ್ಲ ಏನು ಮಾಡ್ತಾ ಇದೆ ಅಂತಂದರೆ ತಮ್ಮ ಪ್ರಶಂಸೆಯನ್ನು ಕೇಳ್ತಾ ಇದ್ದೇವೆ. ನಾನು ಎಷ್ಟು ಚೆನ್ನಾಗಿದ್ದೀನಿ ಅಂತಂದ್ಬಿಟ್ಟು ಅವು ತಮ್ಮ ಪ್ರಶಂಸೆಯನ್ನು ಕೇಳಿಸ್ಕೊಳ್ತಾ ಇದೆ. ಆಮೇಲೆ ಬೇಲಿ ಬಂಗಾರ ಬಾಳೆ ಇವತ್ತೆಲ್ಲ ನಲಿದಾಡ್ತಾ ಇದ್ದಾವೆ. ಇವುಗಳ ಮನಸ್ಸಲ್ಲಿ ಸ್ವಲ್ಪ ಕೂಡ ಶಂಕೆ ಸಂಕೋಚಗಳೇ ಇಲ್ಲ ಅಂತಂದ್ಬಿಟ್ಟು ತನ್ನ ಸೀತೆಗೆ ಹೇಳ್ಕೊಳ್ತಾ ಇದ್ದಾನೆ. ಜಾನಕಿ ನೋಡು, ಇವರೆಲ್ಲರೂ ಕೂಡ ಎಷ್ಟು ಸಂತೋಷದಿಂದ ಎಷ್ಟು ಖುಷಿಯಾಗಿದ್ದಾರೆ ಅಂತಂದ್ಬಿಟ್ಟು. ನಮ್ಗೆ ಅನ್ನಿಸ್ಬೋದು ಇಲ್ಲಿ ರಾಮ ಅವರನ್ನೆಲ್ಲ ಸೀತೆ ಬಗ್ಗೆ ಕೇಳಬೇಕಲ್ವಾ, ಅದನ್ನು ಬಿಟ್ಟು ಅವರು ತಮ್ಮನ್ನು ತಾವು ಹೊಗಳಿಸ್ಕೊಳ್ತಾ ಇದ್ದಾರೆ, ಹೊಗಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ, ಯಾಕಿರಬಹುದು ಅಂತಂದ್ಬಿಟ್ಟು. ಇಲ್ಲಿ ಯಾಕೆ ಅಂತಂದರೆ ಅವನು ಹೇಳ್ತಾನೆ, ರಾಮ, ಓ ಜಾನಕಿ, ನೀನಿಲ್ಲದೆ ಇವೆಲ್ಲಕ್ಕೂ ಕೂಡ ರಾಜ್ಯವೇ ಸಿಕ್ಕದಷ್ಟು ಸಂತೋಷ ಆಗಿದೆ. ಯಾಕೆ ಅಂತಂದರೆ ನೀನು ಇದ್ದಾಗ ಇವೆಲ್ಲವೂ ಕೂಡ ನಿನ್ನ ಅಂಗಾಂಗಗಳ ಎದುರು ತುಚ್ಛವಾಗಿದ್ವು, ಅಪಮಾನಿತರಾಗಿ ತಲೆ ತಗ್ಗಿಸ್ಕೊಂಡಿದ್ರು. ಅಂದರೆ ಸೀತೆ ಅಷ್ಟೊಂದು ಸೌಂದರ್ಯವತಿ ಅಂತ ಅರ್ಥ. ಅವಳ ಮುಂದೆ ನಾವೆಲ್ಲ ಏನೂ ಇಲ್ಲದೆ ಇದ್ದ ಹಾಗಿದ್ವಿ. ಈಗ ಸೀತೆ ಇಲ್ಲದೆ ಇರೋದ್ರಿಂದ ನಾವೇ ಸೌಂದರ್ಯವತಿಯರು, ಅಥವಾ ನಾವೇ ಚೆನ್ನಾಗಿರೋದು, ನಮ್ಮನ್ನು ಹೊಗಳಬೇಕು ಅಂತ ಅವ್ರು ಅಪೇಕ್ಷೆ ಪಡ್ತಾ ಇದ್ದಾರೆ ಅಂತನ್ಬಿಟ್ಟು ಆ ರೀತಿಯಲ್ಲಿ ರಾಮ ಹೇಳ್ತಾ ಇದ್ದಾನೆ. ಅಂದರೆ ಸೀತೆ ಅಷ್ಟೊಂದು ಸೌಂದರ್ಯವತಿ ಅಂತನ್ಬಿಟ್ಟು ಇವತ್ತು ನಿನ್ನನ್ನು ಕಾಣದೆ ಇವು ತಮ್ಮ ಸೌಂದರ್ಯದ ಹೆಮ್ಮೆಯಿಂದ ಬೀಗುತ್ತಾ ಇದ್ದಾವೆ. ನೀನು ಈ ಸ್ಪರ್ಧೆಯನ್ನು ಹೇಗೆ ಸಹಿಸ್ಕೊಂಡಿದ್ಯಾ? ನೀನು ಎಲ್ಲಾದರೂ ಇಲ್ಲೇ ಬಚ್ಚಿಟ್ಕೊಂಡಿದ್ರೆ ನೀನು ಮುಂದೆ ಬಾ ಅನ್ನೋ ರೀತಿ ಅವನು ಹೇಳ್ತಾ ಇದ್ದಾನೆ. ಆಮೇಲೆ, ಹೇ ಪ್ರಿಯೆ, ನೀನು ಯಾಕೆ ಬೇಗ ನನ್ನ ಮುಂದೆ ಬರ್ತಾ ಇಲ್ವಲ್ಲ ಅಂತನ್ಬಿಟ್ಟೆಲ್ಲ ಹೇಳ್ತಾ ಇದ್ದಾನೆ.
ಈ ರೀತಿ ಅನಂತ ಬ್ರಹ್ಮಾಂಡಗಳ ಒಡೆಯನೂ ಮಹಾ ಮಹಿಮೆ ಇರುವಂತಹ ಸ್ವರೂಪ ಶಕ್ತಿ ಸೀತಾದೇವಿಯ ಸ್ವಾಮಿಯೂ ಆದಂತಹ ಶ್ರೀರಾಮ ಸೀತೆಯನ್ನು ಹುಡುಕ್ತಾ ಹುಡುಕ್ತಾ ಮಹಾವಿರಹಿಯೋ ಮಹಾಕಾಮಿನೋ ಅವನು ಅನ್ನೋ ಹಾಗೆ ಅಳ್ತಾ ವಿಲಾಪಿಸ್ತಾ ಇದ್ದಾನೆ. ಈಗ ಹೆಂಡತಿಯನ್ನು ಬಿಟ್ಟು ಇರೋದಕ್ಕೆ ಆಗೋದಿಲ್ಲ ಅನ್ನೋ ರೀತಿ ಒಬ್ಬ ವಿರಹಿ ಇರ್ತಾನೆ ಅಥವಾ ಕಾಮಿ ಇರ್ತಾನಲ್ವಾ, ಆ ರೀತಿ ಇಲ್ಲಿ ಈ ಇಡೀ ಬ್ರಹ್ಮಾಂಡಕ್ಕೆ ಒಡೆಯನಾಗಿರುವಂತಹ ಆ ಭಗವಂತ ಅಳತಾ ವಿಲಾಪಿಸ್ತಾ ಇದ್ದಾನೆ ಅಂತ ಇಲ್ಲಿ ತುಳಸಿದಾಸರು ಹೇಳ್ತಾ ಇದ್ದಾರೆ. ಪೂರ್ಣ ಕಾಮನು ಸುಖರಾಶಿಯು ಜನ್ಮರಹಿತನೂ ಶಾಶ್ವತನೂ ಆದಂತಹ ಶ್ರೀರಾಮ ಸಾಮಾನ್ಯ ಒಬ್ಬ ಮನುಷ್ಯನ ಹಾಗೆ ಇಲ್ಲಿ ಲೀಲೆ ಮಾಡ್ತಾ ಇದ್ದಾನೆ. ರಾಮ ಲಕ್ಷ್ಮಣರು ಸೀತೆಯನ್ನು ಹೀಗೆ ಹುಡುಕ್ತಾ ಮುಂದುವರಿತಾ ಇದ್ದ ಹಾಗೆ ಮಾರ್ಗದಲ್ಲಿ ಬಿದ್ದಿರುವಂತಹ ಗೃಧ್ರರಾಜ ಜಟಾಯುವನ್ನು ನೋಡ್ತಾರೆ. ಅವನು ಧ್ವಜ ಮತ್ತು ವಜ್ರ ಈ ಚಿಹ್ನೆಗಳಿರುವಂತಹ ಶ್ರೀರಾಮನ ಚರಣಗಳನ್ನು ಸ್ಮರಣೆ ಮಾಡಿಕೊಳ್ತಾ ಇದ್ದ. ಕೃಪಾಸಿಂಧುವಾದಂತಹ ಶ್ರೀ ರಘುವರ ತನ್ನ ಕರಕಮಲದಿಂದ ಅವನ ತಲೆಯನ್ನು ನೇವರಿಸ್ತಾನೆ. ಕಾಂತಿಯ ನೆಲೆಯಾದಂತಹ ಶ್ರೀರಾಮನ ಮುಖವನ್ನು ನೋಡಿ ಅವನ ನೋವೆಲ್ಲ ಮಾಯ ಆಗೋಗುತ್ತೆ. ಅಂದರೆ ನಮಗೆ ಎಂಥ ನೋವುಗಳಿದ್ರೂ ಕೂಡ ಆ ಭಗವಂತನ ಸ್ಮರಣೆ ಮಾಡಿದ್ರೆ ಸಾಕು, ಆ ನೋವುಗಳೇ ದೂರ ಆಗಿಬಿಡುತ್ತೆ. ಇನ್ನು ಎದುರುಗಡೆ ಭಗವಂತನೇ ಬಂದು ನಿಂತ್ಕೊಂಡ್ಬಿಟ್ರೆ ಈ ಒಂದು ಶರೀರಕ್ಕಾಗಲಿ ಮನಸ್ಸಿಗಾಗಲಿ ಯಾವುದಕ್ಕೇನು ನೋವು ತೊಂದರೆಗಳು ಏನೂ ಇರೋದಿಲ್ಲ, ಎಲ್ಲವೂ ಮಾಯವಾಗಿಬಿಡುತ್ತಲ್ಲ. ಅದಕ್ಕೆ ಇಲ್ಲಿ ಅವನಿಗೆ ಎಷ್ಟೊಂದು ಏಟಾಗಿರುತ್ತೆ, ಇನ್ನೇನು ಜೀವ ಹೋಗಬೇಕು ಅಷ್ಟೊಂದು ನೋವಾಗಿರುತ್ತಲ್ಲ. ಆದರೆ ರಾಮನ ಮುಖ ನೋಡಿದ ತಕ್ಷಣ ಅವನ ನೋವೆಲ್ಲ ಮಾಯ ಆಗೋಯ್ತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.